ಹಾಲೆಲೂಯಾ, ಹಾಲೆಲೂಯಾ. ಸಂತೋಷವಾಗಿದ್ದೀರಾ? 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 ಸಂತೋಷವಾಗಿರೋರು ಹಲ್ಲೆಲೂಯಾ ಹೇಳಬೇಕು. ಸಂತೋಷವಾಗಿ ಯಾರಿಲ್ಲ? ಸಂತೋಷವಾಗಿದ್ದೀರಾ? ಈ ಕೂಟಕ್ಕೆ ಬಂದಿದ್ದು ನಿಮಗೆ ಸಂತೋಷ ಇದೆಯಾ? ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಕುಟುಂಬದವರು ಈ ಕೂಟವನ್ನು ಏರ್ಪಡಿಸಿದಂಥ ಈ ಕುಟುಂಬದವರಿಗೆ ಕರ್ತನಾದ ಯೇಸುವಿನ ನಾಮದಲ್ಲಿ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೂ ಇಲ್ಲಿ ಬಂದಂಥ ನಿಮ್ಮೆಲ್ಲರಿಗೂ ಕರ್ತನಾದ ಯೇಸುವಿನ ನಾಮದಲ್ಲಿ ನಾನು ವಂದನೆಯನ್ನು ಸಲ್ಲಿಸುವವನಾಗಿದ್ದೇನೆ. ಈ ಸಮಯದಲ್ಲಿ ಎಷ್ಟು ಜನ ದೇವರು ನನ್ನನ್ನು ಮುಟ್ಟಿದ ಅಂತ ಹೇಳ್ತೀರಾ? ಹಾಲೆಲೂಯಾ, ಹಾಲೆಲೂಯಾ. ಎಷ್ಟು ಜನ ನಂಬ್ತೀರಾ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ ಅಂತ? ಎಷ್ಟು ಜನ ನಂಬ್ತೀರಾ ದೇವ್ರು ನನ್ನ ಜೊತೆ ಮಾತಾಡ್ತಾನೆ ಅಂತ? ಒಂದು ಜೋರಾಗಿ ಆಮೇಲೆ ಹೇಳ್ರಿ, ಒಂದು ಜೋರಾಗಿ ಹಲ್ಲೆಲೂಯಾ ಹೇಳ್ರಿ. ಜ್ಞಾನೋಕ್ತಿ 1ನೇ ಅಧ್ಯಾಯ 33ನೇ ವಚನವನ್ನ ಒಬ್ಬರು ಗಟ್ಟಿಯಾಗಿ ಯಾರಾದರೂ ಓದ್ರು. 1:33. ನನ್ನ ಮಾತಿಗೆ ಕಿವಿಗೊಡುವವನಾದರೂ ಸ್ವಸ್ಥವಾಗಿರುತ್ತಾ, ಯಾವ ಕೇಡಿಗೂ ಭಯಪಡದೆ ಸುರಕ್ಷಿತನಾಗಿರುವನು. ಒಂದು ಹಲ್ಲೆಲೂಯಾ. ನನ್ನ ಮಾತಿಗೆ ಕಿವಿಗೊಡುವವನು ಯಾವ ಕೇಡಿಗೂ ಭಯಪಡದೆ ಅವನು ಸುರಕ್ಷಿತನಾಗಿರ್ತಾನೆ ಅಂತ ಪರಲೋಕದ ದೇವರ ವಾಗ್ದಾನ. ಇದು ದೇವರ ಒಂದು ಪ್ರಾಮಿಸ್. ದೇವರು ಹೇಳ್ತಾನೆ, ನನ್ನ ಜನರೊಂದಿಗೆ ನಾನು ಮಾತಾಡಬೇಕಂತ ಬಯಸ್ತಾ ಇದ್ದೇನೆ. ಯಾರು ನನ್ನ ಮಾತನ್ನು ಕೇಳ್ತಾರೋ ಅವರು ಭಯ ಇಲ್ಲದವರಾಗಿರ್ತಾರೆ. ಯಾರು ಮಾತು ಕೇಳಲ್ಲ ಅವರಿಗೆ ಭಯ ಆವರಿಸ್ಕೊಳ್ತದೆ. ಸತ್ಯವೇದದ ಪ್ರಕಾರ ಆದಮ್ ಮತ್ತು ಅವ್ವ ದೇವರ ಮಾತನ್ನು ಕೇಳುವಾಗ ಅವರಿಗೆ ಭಯ ಇರಲಿಲ್ಲ. ದೇವರ ಮಾತನ್ನು ಯಾವಾಗ ಕೇಳಲಿಲ್ಲ ಆಗ ಅವರಿಗೆ ಭಯ ಪ್ರಾರಂಭ ಆಯಿತು. ದೇವರ ವಾಕ್ಯ ಹೇಳ್ತದೆ, ಮಾತು ಕೇಳುವವನಿಗೆ ಭಯ ಇಲ್ಲ, ಮಾತು ಕೇಳದೆ ಹೋಗುವವನಿಗೆ ಭಯ. ಹಾಗಾದ್ರೆ ಮಾತು ಕೇಳುವಂಥವರೇ ದೇವರು ನಿಮಗೆ ವಾಗ್ದಾನ ಮಾಡ್ತಾನೆ. ನನ್ನ ಮಾತನ್ನು ಕೇಳ್ತಾ ಇದ್ದೀರಾ? ಮಾತಿನಿಗೆ ಅನುಗುಣವಾಗಿ ನಡೀತಾ ಇದ್ದೀರಾ? ಮಾತಿಗೆ ಅನುಗುಣವಾಗಿ ಜೀವಿಸ್ತಾ ಇದ್ದೀರಾ? ಮಾತಿಗೆ ಅನುಗುಣವಾಗಿ ಇದ್ದೀರಾ? ಹಾಗಾದ್ರೆ ನಿಮಗೆ ಯಾವ ಕೇಡು ಸಂಭವಿಸಲ್ಲ. ಒಂದು ಹಲ್ಲೆಲೂಯಾ. ಕೇಡು ಇಸ್ರಾಯೇಲ್ ಜನಗಳಿಗೆ ಸಂಭವಿಸ್ಬಿಡ್ತು. ಮಾತು ಕೇಳದೆ ಹೋದಾಗ, ಮಾತು ಕೇಳಂತವರ ಮೂಲಕ ದೇವರು ಕಾರ್ಯ ಮಾಡ್ತಾನೆ. ದೇವರ ವಾಕ್ಯ ಹೇಳ್ತದೆ, ಆದಮ್ ಮತ್ತು ಅವ್ವ ಮಾತನ್ನು ಕೇಳದೆ ಹೋದ ನಿಮಿತ್ತವಾಗಿ ದೇವರು ನೋಹನನ್ನು ಆರಿಸ್ಕೊಳ್ತಾ ಇದ್ದಾರೆ. ನೋಹನನ್ನು ಆರಿಸಲ್ಪಟ್ಟ ದೇವರು ಹೇಳ್ತಾನೆ, ಅಷ್ಟು ಸಾವಿರ ಗಟ್ಟಲೆ, ಅಷ್ಟು ಲಕ್ಷ ಗಟ್ಟಲೆ ಆ ಪ್ರಾಂತ್ಯದಲ್ಲಿ ಇರುವಾಗ ದೇವರ ಕಣ್ಣಿಗೆ ನೋಹ ಬಿಟ್ಟರೆ ಬೇರೆ ಯಾರು ಒಳ್ಳೆಯವರಾಗಿ ಕಾಣಲ್ಲ, ನೀತಿವಂತರಾಗಿ ಕಾಣಲ್ಲ, ಭಯಭಕ್ತಿ ಉಳ್ಳವರಾಗಿ ಕಾಣಲ್ಲ, ದೇವರ ಮಾತಿಗೆ ಅನುಗುಣವಾಗಿ ನಡೆಯತಕ್ಕವರಲ್ಲಿ ಕಾಣಲ್ಲ. ಕಾಣದೆ ಹೋದ ನಿಮಿತ್ತವಾಗಿ ದೇವರು ಹೇಳ್ತಾನೆ, ನೋಹ, ನನ್ನ ದೃಷ್ಟಿಗೆ ನೀನು ನೀತಿವಂತ, ಪರಿಶುದ್ಧವಂತ, ಭಯಭಕ್ತಿ ಉಳ್ಳವನು, ನಿನ್ನನ್ನು ನಾನು ಮೆಚ್ಚಿದ್ದೀನಪ್ಪ. ಹಿಸ್ಟ್ರಿ ಹೇಳ್ತದೆ, 500 ವರ್ಷಗಳ ತದನಂತರ ನೋಹನ ಮೇಲೆ ದೇವರ ಕಣ್ಣು ಬಿತ್ತಂತೆ. ಪ್ರಿಯ ಸಹೋದರಿಯೇ, ನೋಹನ ಮಾತ್ರ ಅಲ್ಲ, ಸತ್ಯವೇದ ಹೇಳ್ತದೆ, ಪರಲೋಕದ ದೇವರೇ ಇಷ್ಟಪಟ್ಟವನ ಬಳಿಗೆ ಬಂದಿದ್ದಾನೆ. ಅಬ್ರಾಮನ ಜೊತೆ ಮಾತಾಡಿದ್ದಾನೆ, ಇಸಾಕನ ಜೊತೆ ಮಾತಾಡಿದ್ದಾನೆ, ಯಾಕೋಬನ ಜೊತೆ ಮಾತಾಡಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಹಳೆ ಒಡಂಬಡಿಕೆಯಲ್ಲಿ ಅನೇಕ ಭಕ್ತರ ಜೊತೆ, ಎಲ್ಲರ ಜೊತೆ ಅಲ್ಲ, ದೇವರು ಆರಿಸಲ್ಪಟ್ಟವರ ಜೊತೆ ಪರಲೋಕದ ದೇವರು ಮಾತಾಡಿದ್ದಾನೆ. ಯೋಶುವನಿಗೆ ದೇವರು ಹೇಳ್ತಾರೆ, ಮೋಸಸ್ ಸಂಗಡ ಇದ್ದಂಗೆ ನಿನ್ನ ಸಂಗಡ ಇರ್ತೇನೆ. ಕಾರಣ ಏನ್? ಮೋಸೆಯ ಒಂದು ಟೈಮ್, ಮೋಸೆಯ ಸಮಯ ಮುಗಿಯುತ್ತಾ ಬಂದಾಗ ಮೋಸೆ ಹೇಳಲ್ಲ, ದೇವರೇ ಯೋಶುವನನ್ನ ನಾಯಕನನ್ನಾಗಿ ಮಾಡುವಂತ ದೇವರ ವಾಕ್ಯ ಹೇಳ್ತದೆ. ಮೋಸೆ ತದನಂತರ ಪರಲೋಕದ ದೇವರು ಚಾಯ್ಸ್ ಮಾಡ್ತಾ ಇದ್ದಾನೆ, ಯಾರನ್ನು ಆರಿಸ್ಕೊಳ್ರಿ, ಯಾರ ಜೊತೆ ನಾನು ಮಾತನಾಡಲಿ, ಯಾರು ನನ್ನ ಸರಿಸಮವಾಗಿ ನನ್ನ ಆಜ್ಞೆಯನ್ನು ಕೈಗೊಂಡು ನಡೀತಾನೆ, ನನ್ನ ಮಾತನ್ನು ಕೇಳ್ತಾನೆ, ನನ್ನ ಮಾತಿಗೆ ವಿಧೇಯನಾಗ್ತಾನೆ, ನನ್ನ ದರ್ಶನವನ್ನು
ಯಾರು ನೆರವೇರಿಸೋದು ಅಂತ ನೋಡುವಾಗ ದೇವರ ವಾಕ್ಯ ಹೇಳ್ತದೆ, ಯೋಶುವನನ್ನು ದೇವರು ಹೇಳ್ತಾರೆ, ಮೋಶೆ ಹತ್ರ ಇದ್ದೆ, ನಿನ್ನ ಹತ್ರ ಇರಲ್ಲ ಅಂತ ಭಯ ಪಡಬೇಡ. ಮೋಶೆ ಹತ್ರ ಇದ್ದು ನಿನ್ನ ಹತ್ರ ಇರಲ್ಲ ಅಂತ ಭಯ ಪಡಬೇಡಪ್ಪ. ಮೋಶೆ ಹತ್ರ ನೀನಿದ್ದಲ್ಲ, ಮೋಶೆ ಕೆಲಸ ನೀನು ಮಾಡ್ತಾ ಇದ್ದಲ್ಲ, ಮೋಶೆ ಏನು ಹೇಳ್ತಾ ಇದ್ದನೋ ಅದನ್ನು ತಪ್ಪದೆ ನೀನು ಮಾಡಲ್ಪಟ್ಟ ನಿಮಿತ್ತವಾಗಿ ಅವನಿಗೆ ನೀನು ನಂಬಿಗಸ್ತನಾಗಿದ್ದಲ್ಲ, ಅದನ್ನು ನಾನು ಅಲ್ಲಿಂದ ನೋಡಿದ್ದೀನಿ. ನೋಡಲ್ಪಟ್ಟ ನಿಮಿತ್ತ ಮೋಶೆ ತದನಂತರ ನಿನಗೆ ಆ ಜವಾಬ್ದಾರಿಯನ್ನು ಕೊಡ್ತೇನೆ, ಆ ನಾಯಕತ್ವವನ್ನು ಕೊಡ್ತೇನೆ. ನೀನು ದೇವರಿಗೆ ವಿಧೇಯನಾಗಿದ್ಯಾ, ನೀನು ಯಜಮಾನನಿಗೆ ವಿಧೇಯನಾಗಿದ್ಯಾ, ದೇವರ ರಾಜ್ಯಕ್ಕೆ ವಿಧೇಯನಾಗಿದ್ಯಾ, ದೇವರ ಮಾತಿಗೆ ವಿಧೇಯನಾಗಿದ್ಯಾ, ದೇವರ ದರ್ಶನಕ್ಕೆ ಅನುಗುಣವಾಗಿ ಈ ಜನಗಳನ್ನು ನೀನು ನಡೆಸಿದ್ಯಲ್ಲ. ನಾನು ಇಷ್ಟು ಲಕ್ಷ ಜನಗಳ ಮಧ್ಯದಲ್ಲಿ ನಿನ್ನ ಜೊತೆ ಮಾತಾಡೋಕ್ಕೆ ಇಷ್ಟಪಡ್ತೇನೆ. ಭಯ ಪಡಬೇಡ, ಯಾವ ಕೇಡು ನಿನಗಾಗಲ್ಲ, ಯಾವ ಕೇಡು ನಿನಗೆ ಸಂಭವಿಸಲ್ಲ. ನೀನು ನನ್ನ ಜೊತೆ ಮಾತನಾಡುವ ನಿಮಿತ್ತ ನಾಳೆ ಆಗುವಂಥ ಕಾರ್ಯವನ್ನು ಇವತ್ತೇ ತಿಳಿಸ್ತೇನೆ. ಪ್ರಿಯ ಸಹೋದರಿ, ಪ್ರಿಯ ಸಹೋದರನೇ, ಈ ಮನೆಗೆ ಬಂದು ಕೂತ ಕೂಡಲೇ ದೇವರು ಹೇಳ್ತಾರೆ, ಇವ್ರ ಜೊತೆ ಮಾತಾಡ್ತೇನೆ ಅಂತ ಹೇಳುವಂತ, ಇವ್ರ ಜೊತೆ ಮಾತಾಡ್ತೇನೆ ಅಂತ ಹೇಳುವಂತ. ಹಾಗಾದ್ರೆ ನೀವು ಭಾಗ್ಯವಂತರು, ನೀವು ಧನ್ಯರು. ಪರಲೋಕದ ದೇವರು ಈ ರಾತ್ರಿ ನಿಮ್ಮ ಜೊತೆ ಮಾತಾಡ್ತಾ ಇದ್ದಾನಲ್ಲ, ನಾವು ಭಾಗ್ಯವಂತರು ಅಂತ ಸತ್ಯವೇದ ಹೇಳ್ತದೆ. ಯೋಶುವನಿಗೆ ದೇವರು ಹೇಳ್ದ, ಭಯ ಪಡಬೇಡ, ನಿನ್ನ ಸಂಗಡ ನಾನೇ ಇರ್ತೀನಿ, ನಿನ್ನ ಮುಂಬಲವಾಗಿ ನಾನು ಇರ್ತೀನಿ, ಹಿಂಬಲವಾಗಿ ನಾನು ಇರ್ತೀನಿ, ಎಡಬಲ ನಾನು ಇರ್ತೀನಿ, ನಿನಗೆ ಆಲೋಚನೆ ಕರ್ತನಾಗಿರ್ತೇನೆ, ನಿನಗೆ ಸಹಾಯ ಮಾಡ್ತೇನೆ, ನಿನಗೆ ಗುರಾಣಿಯಾಗಿರ್ತೇನೆ, ನಿನಗೆ ಬಲಗೈಯಾಗಿರ್ತೇನೆ, ಧರ್ಮದ ಬಲಗೈನ ನಿನಗೆ ಆಧಾರವಾಗಿ ನಾನು ಕೊಡ್ತೇನೆ ಅಂತ ಹೇಳೋದಕ್ಕೆ ಅವನು ಎಷ್ಟು ಸ್ಟ್ರಾಂಗ್ ಇರ್ತಾನೆ ನೋಡ್ರಿ. ಒಂದು ದಿನ ಬರುತ್ತೆ, ಜನ ಮಾತು ಕೇಳಲ್ಲ, ಮಾತು ಮೀರಿ ಹೋಗ್ತಾ ಇದ್ದಾರೆ, ಭಯ ಇಲ್ಲದವರಾಗಿ ಹೋಗ್ತಾ ಇದ್ದಾರೆ, ಅವಿಧೇಯರಾಗಿ ಹೋಗ್ತಾ ಇದ್ದಾರೆ. ಯೋಶುವನ ಮಾತು ಕೇಳದೆ ಹೋದ ನಿಮಿತ್ತವಾಗಿ ಯೋಶುವ ಹೃದಯವನ್ನು ಕಠಿಣ ಮಾಡಿಕೊಂಡು ಆ ಜನಗಳಿಗೆ ಒಂದು ಮಾತು ಹೇಳ್ತಾನೆ, ಇವತ್ತೇ ತೀರ್ಮಾನ ಮಾಡಿಬಿಡ್ರಿ, ನೀವು ಯಾರ ಕಡೆ, ವಿಗ್ರಹಗಳ ಕಡೆನಾ, ಜೀವವುಳ್ಳ ದೇವರ ಕಡೆನಾ, ಯಾರನ್ನು ಆರಾಧನೆ ಮಾಡಬೇಕು ಇವತ್ತೇ ಡಿಸೈಡ್ ಮಾಡಿ. ಅದು ಇವತ್ತೆಲ್ಲ, ಈಗಲೇ. ಈಗಲೇ ಬೈಬಲ್ ಹೇಳ್ತದೆ, ಯೋಶುವ ಇಸ್ರಾಯೇಲ್ ಜನಗಳಿಗೆ ಚಾಯ್ಸ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಕೊಡಲಿಲ್ಲಂತೆ, ಇವಾಗಲೇ ಹೇಳು. ಪ್ರಿಯ ಸಹೋದರಿ, ಕ್ರೈಸ್ತರಿಗೆ ಚಾಯ್ಸ್ ಇಲ್ಲ. ಕ್ರೈಸ್ತರಿಗಿರೋದು ಒಂದೇ ಸತ್ಯ. ದೇವರ ಹತ್ರ ಹೋಗಿ ನಾನು ಸತ್ಯದಲ್ಲಿ ನಡಿಲ್ಲ, ಸುಳ್ಳಲ್ಲಿ ನಡಿಲ್ಲ ಅಂತ ಕೇಳಕ್ಕೆ ನಮಗೆ ಅವಕಾಶ ಇಲ್ಲ. ಕ್ರೈಸ್ತರಿಗೆ ದೇವರು ಕೊಡಲ್ಪಟ್ಟಂಥ ಜೀವಿತ ಅದು ಸತ್ಯಕ್ಕೆ ಅನುಗುಣವಾಗಿ ಮಾತ್ರ ನಡಿಬೇಕು, ದೇವರ ಮಾತನ್ನು ಮಾತ್ರ ಕೇಳಬೇಕು. ಅದಕ್ಕೆ ಜ್ಞಾನೋಕ್ತಿ 1:33 ಓದ್ತೇವೆ, ನನ್ನ ಮಾತಿಗೆ ಕಿವಿಗೊಡುವವನಾದರೂ ಯಾವ ಕೇಡುಗೂ ಭಯಪಡದೆ ಅವನು ಸುರಕ್ಷಿತನಾಗಿರುತ್ತಾನೆ. ಹಲ್ಲೆಲೂಯಾ. ಅಬ್ರಾಮ್, ಇಸಾಕ್, ಯಾಕೋಬ್ ಇವರ ಜೊತೆ ಮಾತನಾಡಲ್ಪಟ್ಟಂಥ ದೇವರು ಈ ರಾತ್ರಿ ನಮ್ಮ ಜೊತೆ ಮಾತನಾಡ್ತಾ ಇದ್ದಾನೆ. ದೇವರು ಮಾತು ನಮಗೆ ಬಲನ ಕೊಂಡು ತರ್ತದೆ, ಧೈರ್ಯವನ್ನು ಕೊಂಡು ತರ್ತದೆ, ನಂಬಿಕೆಯನ್ನು ಕೊಂಡು ತರ್ತದೆ, ವಿಶ್ವಾಸವನ್ನು ಕೊಂಡು ತರ್ತದೆ. ಆ ಮಾತಿಗೆ ಅನುಗುಣವಾಗಿ ಕೇಳಲ್ಪಟ್ಟ ಜನಗಳ ಜೀವಿತದಲ್ಲಿ ಜಯವನ್ನು ಕೊಂಡು ತರ್ತದೆ. ನಿಮಗೆ ಸೋಲಿಲ್ಲ ಅಂತ ದೇವರು ಹೇಳಿದ್ದಾನೆ, ಭಯ ಪಡಬೇಡ ಅಂತ ದೇವರು ಹೇಳಿದ್ದಾನೆ. ಅದಕ್ಕೆ 1 ತಿಮೋತಿ 4ನೇ ಅಧ್ಯಾಯ 8ನೇ ವಚನವನ್ನು ನಾವು ನೋಡುವಾಗ ಭಕ್ತನಾದ ಪೌಲ್ ತಿಮೋತಿಯನಿಗೆ ಹೇಳ್ತಾನೆ, ದೇವರ ಭಕ್ತಿಯಾದರೂ ಎಲ್ಲ ವಿಧದಲ್ಲಿಯೂ ಪ್ರಯೋಜನವಾದದ್ದು, ಇದಕ್ಕೆ ಈ ಪರಗಳಲ್ಲಿ ಜೀವ ವಾಗ್ದಾನ ಇದೆಯಂತೆ. ದೇವರ ಭಯಭಕ್ತಿಗೆ, ಲೋಕದ ಭಯಭಕ್ತಿಗೆ ಅಲ್ಲ,
ದೇವರ ಭಯಭಕ್ತಿಗೆ, ದೇವರಿಗೆ ಭಯಪಟ್ಟವರೇ, ದೇವರ ಭಯಭಕ್ತಿಯಲ್ಲಿ ನಡೆಯುವವರೇ, ದೇವರ ಭಯಭಕ್ತಿಯಲ್ಲಿ ನಿಮ್ಮ ಕುಟುಂಬ ಇರೋದಾದ್ರೆ ಅದಕ್ಕೆ ಈ ಅಪರಗಳಲ್ಲಿ ಜೀವ ವಾಗ್ದಾನ ಇದೆಯಂತೆ. ಯಾವ ವಾಗ್ದಾನ ನಮಗೆ ಕೊಟ್ಟಿರೋದು ಅಂದರೆ ಜೀವ ವಾಗ್ದಾನ. ಪ್ರಿಯ ಸಹೋದರಿಯೇ, ದೇವರ ಬಯಕೆ. ಇವತ್ತು ದೇವರು ನಮ್ಮ ಜೊತೆ ಮಾತನಾಡಬೇಕಂತ ಅವನು ಬಯಸ್ತಾ ಇದ್ದಾನೆ. ಎಷ್ಟು ಜನ ದೇವರೊಂದಿಗೆ ಮಾತನಾಡೋದಕ್ಕೆ ಇಷ್ಟಪಡ್ತೀರಾ? ಕೀರ್ತನೆಗಾರನು ಹೇಳ್ತಾನೆ 147:11ನೇ ವಚನ ಹೇಳ್ತದೆ, ಯೆಹೋವನು ಆನಂದಿಸುವುದು, ಯೆಹೋವನು ಆನಂದ ಪಡೋದು, ಯೆಹೋವನು ಸಂತೋಷ ಪಡೋದು, ಯೆಹೋವನು ಸಂಭ್ರಮಿಸೋದು, ಯೆಹೋವನು ಖುಷಿ ಪಡೋದು, ಯೆಹೋವನು ಆಸೆ ಪಡೋದು, ತನ್ನ ಕೃಪೆಯನ್ನು ನಿರೀಕ್ಷಿಸುವವರಲ್ಲಂತೆ. ನಾವೆಲ್ಲ ಯಾರ ಕೃಪೆ ಎದುರು ನೋಡ್ತಾ ಇದ್ದೇವೆ? ಜೋರಾಗಿ ಹೇಳ್ರಿ, ಜೋರಾಗಿ ಹೇಳ್ರಿ. ಯಾರು ಗ್ರೇಸ್ ಎದುರು ನೋಡ್ತಾ ಇದ್ದೀರಿ? ಮನೆ ತಗೊಂಡ್ರ ಸಿಸ್ಟರ್, ದೇವ್ರ ಕೃಪೆ ಅಂತ ಹೇಳ್ತೀವಿ. ಕಾರ್ ತಗೊಂಡ್ರ ಸಿಸ್ಟರ್, ದೇವ್ರ ಕೃಪೆ ಅಂತ ಹೇಳ್ತೀವಿ. ಗೋಲ್ಡ್ ತಗೊಂಡ್ರ ಸಿಸ್ಟರ್, ದೇವ್ರ ಕೃಪೆ ಅಂತೀವಿ. ದೇವರಿಗೆ ಕೊಡ್ತೀರಾ ಸಿಸ್ಟರ್? ಕೊಡಲ್ಲ ಸಿಸ್ಟರ್. ನಮಗೆಲ್ಲ ದೇವ್ರ ಕೃಪೆ ಬೇಕು, ಅವನಿಗೇನು ಕೊಡಲ್ಲ ನಾವು. ಅದು ದೇವ್ರು ಹೇಳ್ತಾನೆ, ನಿನ್ನ ಒಳಗಿರೋ ಭಕ್ತಿ ಯಾವುದು? ಲೋಕದ ಭಕ್ತಿನ, ಪರಲೋಕದ ಭಕ್ತಿನ? ಲೋಕದ ಭಕ್ತಿ ದೇವರ ಬಳಿಗೆ ಹೋಗೋಕ್ಕೆ ಬಿಡಲ್ಲ. ಪರಲೋಕದ ಭಕ್ತಿ ಲೋಕನೇ ಬಿಡಂಗೆ ಮಾಡಿಬಿಡ್ತದಂತೆ. ಒಂದು ಆಮೇಲೆ ಹೇಳ್ರಿ, ಒಂದು ಅಲ್ಲೇಲು ಹೇಳ್ರಿ. ಜ್ಞಾನೋಕ್ತಿ 23:18 ವಾಕ್ಯ ಹೇಳ್ತದೆ, ಒಂದು ಕಾಲ ಉಂಟು ನಿಮ್ಮ ನಿರೀಕ್ಷೆಯು ನಿರರ್ಥಕವಾಗದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಕಾಲ ಉಂಟು ನಿಮ್ಮ ನಿರೀಕ್ಷೆ ನಿರರ್ಥಕ ಆಗದು. ಈ ರಾತ್ರಿ ಒಂದು ನಿರೀಕ್ಷೆಯೊಂದಿಗೆ ಕೂಟಕ್ಕೆ ಬಂದಿದ್ದೀರಾ? ನಾನು ದೇವರು ನಿಮ್ಮನ್ನು ಬರಿಗೈಯಲ್ಲಿ ಕಳಿಸಲ್ಲ. ಕೀರ್ತನೆ 20ನೇ ಅಧ್ಯಾಯ 1ನೇ ವಚನ ಓದಿ ಸಿಸ್ಟರ್. ನೀವೇ ಓದಿ. ಯಾರು ಓದ್ತೀರ? ಓದ್ರಿ, ಪರವಾಗಿಲ್ಲ. ಕೀರ್ತನೆ 21 ಓದ್ರಿ. ಇಕ್ಕಟ್ಟಿನಲ್ಲಿ ಯೆಹೋವನು ನಿನ್ನ ಪ್ರಾರ್ಥನೆಯನ್ನ, ಒಂದು ಜೋರಾಗಿ ಅಲ್ಲೇಲು ಹೇಳಿ. ನೀವೇನ ಕಲಿಬೇಕು ಭೂಲೋಕದಲ್ಲಿ? ಏನು ಕೆಲಸ ಕಲಿಬೇಕು? ಪ್ರಾರ್ಥನೆಯಲ್ಲಿ ಏನು ಕಲಿಬೇಕು? ಅಲ್ಲೇಲುಯ್ಯ ಸ್ತೋತ್ರನೇ ಎಲ್ಲರೂ ಕಲಿಬೇಕು. ನೀವು ನೆಕ್ಸ್ಟ್ ಸತ್ತ ಮೇಲೆ ಹೋಗೋದು ಅದು ಹೇಳಕ್ಕೇನೆ. ಇನ್ನು ನಿನ್ನ ಗಿಟಾರ್ ಹಿಡ್ಕೊಂಡು ಹಾಡು ಹೇಳಿದ್ರೆ ಅಲ್ಲಿ ಕೇಳಲ್ಲ, ಕೀಬೋರ್ಡ್ ಹಿಡ್ಕೊಂಡು ಹಾಡು ಹೇಳಿದ್ರೆ ಅಲ್ಲಿ ಕೇಳಲ್ಲ, ಡ್ರಮ್ ಹೊಡ್ಕೊಂಡು ನೀವು ಹಾಡು ಹೇಳಿದ್ರೆ ಅಲ್ಲಿ ಕೇಳಲ್ಲ. ನಿನಗೇನು ಬರುತ್ತೆ ಅಂತ ಕೇಳ್ತಾನೆ ಸ್ವಾಮಿ. ಸ್ತೋತ್ರ ಅಲ್ಲೇಲುಯ್ಯ ಬರುತ್ತೆ ಅಂದರೆ ಡೋರ್ ಓಪನ್ ಮಾಡು ಅಂತಾನೆ. ನಿನಗೆ ಅದು ಬಿಟ್ಟು ಬೇರೆ ಬರುತ್ತೆ. ನಾನು 3 ಅವರ್ ಪ್ರೇಯರ್ ಮಾಡಿದೆ ಸ್ವಾಮಿ ಅಂದರೆ ಅಲ್ಲಿ ಮುಗೀತು, ಇಲ್ಲಿಲ್ಲ ಪ್ರೇಯರು ಅಂತಾನೆ. ಅಲ್ಲೋಗಿ ಏನು ಪ್ರೇಯರ್ ಮಾಡ್ತೀರಾ? ಹೊಟ್ಟೆ ಹಸು ಪ್ರೇಯರ್ ಮಾಡ್ತೀರಾ? ಸಾಲ ತೀರಿಸುವಂಥ ಪ್ರೇಯರ್ ಮಾಡ್ತೀರಾ? ಬಡ್ಡಿ ಕೇಳಕ್ಕೆ ಬಂದವನಂತ ಪ್ರೇಯರ್ ಮಾಡ್ತೀರಾ? ಮನೆ ಕಟ್ಟಬೇಕು, ಲೋನ್ಗೆ ಹಾಕಿದ್ದೀನಿ, ಅದಕ್ಕೆ ಹಾಕಿದ್ದೀನಿ, ಮೇಲೆ ಪ್ರೇಯರ್ ಮಾಡ್ತೀರಾ? ಮೇಲೆ ಪ್ರೇಯರೇ ಇಲ್ಲ. ಓನ್ಲಿ ಪ್ರೈಸ್ ಆ್ಯಂಡ್ ವರ್ಷಿಪ್. ಅದು ಯಾವುದು? ಇವತ್ತೆಲ್ಲರೂ ನಿಂತುಬಿಟ್ಟವ್ರು ಹಾಡು ಹೇಳೋಕ್ಕೆ. ಹಾಡಲ್ಲ ಅಲ್ಲಿ ಇಲ್ಲದ, ಹಾಡೆಲ್ಲ ಅಲ್ಲಿ ಬರಲ್ಲ. ಒನ್ಲಿ ಅಲ್ಲೇಲುಯ್ಯ ಸ್ತೋತ್ರ, ಒನ್ಲಿ ಅಲ್ಲೇಲುಯ್ಯ ಸ್ತೋತ್ರ. ಒಬ್ಬ ದೇವದೂತನಿಗೆ ದೇವರು ಹೇಳ್ತಾರೆ, ಪರಲೋಕದ ದೇವರ ಮುಂದೆ ಆ ದೇವದೂತರು 6 ರೆಕ್ಕೆ ಉಳ್ಳವರಾಗಿ, 6 ರೆಕ್ಕೆ ಉಳ್ಳವರಾಗಿ, 2 ರೆಕ್ಕೆಯನ್ನು ಕಣ್ಣುಗಳನ್ನು ಮುಚ್ಚಿಕೊಂಡು, 2 ರೆಕ್ಕೆಯಲ್ಲಿ ಕಾಲುಗಳನ್ನ ಮುಚ್ಚಿಕೊಂಡು, 2 ರೆಕ್ಕೆನ ಬಡಿಯುತ್ತಾ ಪರಲೋಕದ ದೇವರನ್ನ ಗಣಪಡಿಸ್ತಾ ಇದ್ರಂತೆ. ಅವ್ರಿಗೆ ಶಿಫ್ಟಿಂಗ್ ಇಲ್ಲ, ಅವ್ರಿಗೆ ಟೈಮ್ ಇಲ್ಲ. ಆ ರೆಕ್ಕೆಗಳು ಬಲಹೀನತೆ ಆಗುವಂಥ ರೆಕ್ಕೆಗಳಲ್ಲ, ಶಾಶ್ವತವಾಗಿ ನಿತ್ಯತ್ವದಲ್ಲಿ ನಿತ್ಯತ್ವದ ಬಲವನ್ನು ಹೊಂದಿರುವಂಥ ರೆಕ್ಕೆಗಳು. ಆ ರೆಕ್ಕೆಗಳಿಗೆ ಬಲಹೀನತೆ ಬರೋದೇ ಇಲ್ಲ. ಆ ದೂತರು ಅವ್ರು ಸೋತೋಗ್ಬಿಡ್ತಾರೆ ಅಂತ ನೆಲಕ್ಕೆ ಕಾಲಿಟ್ಕೊಂಡು ಅವರು ದೇವರನ್ನ ಘನಪಡಿಸ್ತಾ ಇಲ್ಲ. ಬೈಬಲ್ ಹೇಳ್ತದೆ, ಅವ್ರ ಕಾಲುಗಳು ನೆಲಕ್ಕೆ ಸೋಕಿಸದೆ ದೇವಾದಿ ದೇವನ ಮುಂದೆ ಅವ್ರ ಡ್ಯೂಟಿ ಏನು ಗೊತ್ತಾ?
ಕಣ್ಣು ಮುಚ್ಕೊಂಡವ್ರೆ, ಕಾಲು ಮುಚ್ಕೊಂಡವ್ರೆ, ಎರಡು ರೆಕ್ಕೆಯಲ್ಲಿ ದೇವಾದಿ ದೇವನನ್ನು ಘನಪಡಿಸ್ತಾ ಇದ್ದಾರ್ರಿ. ಅದರ ಅರ್ಥ ಅವನ ದೇವ್ರು ಏನು ಹೇಳ್ತಾನೆ ಆ ಮಾತನ್ನು ಕೇಳಿದ್ದಾರೆ. ಬೇರೆ ಯಾವುದು ಅವ್ರಿಗೆ ಅವಕಾಶ ಇಲ್ಲ, ಒನ್ಲಿ ಆರಾಧನೆ ಮಾತ್ರ ಅವರು ಮಾಡಬೇಕು. ಇವತ್ತು ದೇವರ ವಾಕ್ಯ ಹೇಳ್ತದೆ, ನನ್ನ ಮಾತಿಗೆ ಕಿವಿಗೊಡುವವರೇ ನೀವು ಯಾವ ಕೇಡಿಗೂ ಭಯ ಪಡಬೇಡ್ರಿ. ಯಾವ ಕೇಡು ನಿಮ್ಮ ಮನೆಯಲ್ಲಿ ಸಂಭವಿಸಲ್ಲ, ನಿಮ್ಮ ಫ್ಯಾಕ್ಟ್ರಿಯಲ್ಲಿ ಸಂಭವಿಸಲ್ಲ, ನಿಮ್ಮ ಕೆಲಸದಲ್ಲಿ ಸಂಭವಿಸಲ್ಲ, ನಿಮ್ಮ ಯೋಜನೆಗಳಲ್ಲಿ ಸಂಭವಿಸಲ್ಲ, ನಿಮ್ಮ ಆರೋಗ್ಯದ ವಿಷಯದಲ್ಲಿ ಅದು ಸಂಭವಿಸಲ್ಲ. ನೀನು ನಂಬಿದ್ರೆ ಈಗಲೇ ದೇವರ ಮಹಿಮೆನ ಹೊಂದ್ಕೊಳ್ತೀನಿ. ನನ್ನ ದೇವ್ರು ಈ ರಾತ್ರಿ ನಿಮ್ಮ ಜೊತೆ ಮಾತಾಡ್ತಾ ಇದ್ದಾನೆ. ನನ್ನ ದೇವ್ರು ನಿಮ್ಮ ಜೊತೆ ಮಾತಾಡ್ತಾ ಇದ್ದಾನೆ. ಎಷ್ಟು ಜನ ನಂಬ್ತೀರಾ? ರಾಜಾದಿರಾಜ ಇಲ್ಲಿ ಬಂದು ಕೂತು ಬಿಟ್ಟಿದ್ದಾನೆ. ಅವನು ನಿಮ್ಮ ಹೃದಯನ ನೋಡ್ತಾ ಇದ್ದಾನೆ. ಏನು ರಿಕ್ವೆಸ್ಟ್ ನಿಮ್ದು ಅಂತ ಕೇಳ್ತಾ ಇದ್ದಾನೆ. ಆ ರಿಕ್ವೆಸ್ಟ್ನ ನೀವು ಮನಸ್ಸಾರ ಹೇಳ್ರಿ, ಅವ್ನು ನಾಳೆ ಬಾ ಅಂತ ಕಳಿಸೋದೇ ಇಲ್ಲ. ಒಬ್ಬ ರಾಜ ಬರಗಾಲದಲ್ಲಿ ಮಂತ್ರಿಗೆ ಹೇಳಿದ್ನಂತೆ, ಮಂತ್ರಿ, ನನ್ನ ದೇಶದ ಜನ ಬರಗಾಲದಲ್ಲಿ ತತ್ತರಿಸಿ ಹೋಗ್ತಾ ಇದ್ದಾರಲ್ಲ, ಆಹಾರ ಇಲ್ಲದೆ ಅವರು ವೇದನೆ ಪಡ್ತಾ ಇದ್ದಾರಲ್ಲ, ಆದ ಕಾರಣ ಬರಗಾಲ ಅಧಿಕ ಆಗ್ತಾ ಇದೆಯಲ್ಲ, ಗೋಡಾನಲ್ಲಿ ಏನಿದೆಯೋ ಅದನ್ನೆಲ್ಲ ಎತ್ಕೊಂಡು ಬಂದು ನಮ್ಮ ರಾಜ್ಯದ ಜನತೆಗೆ ಡಂಗೂರ ಬರೆದು ಅವ್ರಿಗೆ ಹೇಳ್ರಿ, ನಾಳೆ ಅರಮನೆಯ ಬಳಿ ನೀವು ಬಂದು ಇರುವಂಥ ರೇಷನ್ ಅನ್ನು ನೀವು ತೆಗೆದುಕೊಂಡು ಹೋಗ್ರಿ. ಆ ದಿನ ಗೊತ್ತು ಮಾಡ್ದ ರಾಜ, ಎಲ್ಲರಿಗೂ ಸಾರಲ್ಪಡ್ತು. ಎಲ್ಲ ಜನ ಕ್ಯೂನಲ್ಲಿ ನಿಂತಿದ್ದಾರೆ. ಕ್ಯೂನಲ್ಲಿ ನಿಲ್ಲಲ್ಪಟ್ಟಂತ ಜನ, ರಾಜ ಕೂತಿದ್ದಾನೆ. ಅವರು ರೇಷನ್ ಕೊಡಕ್ಕೆ ಪ್ರಾರಂಭ ಮಾಡಿದ್ದಾರೆ. ಎಲ್ಲ ಚೀಲಗಳನ್ನ ತಗೊಂಡು ತುಂಬಿಸ್ಕೊಂಡು ಹೋಗ್ತಾನೆ. ಅವರೇ ಒಬ್ರು ಕೃತಜ್ಞತೆ ಹೇಳಲೇ ಇಲ್ಲ. ರಾಜ ನೋಡಿ 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 ನಿದ್ರೆನೇ ಮಾಡಿಬಿಟ್ಟ. ಒಬ್ಬ ಮಾತ್ರ ಬಂದ. ಅವ್ರು ಕೊಟ್ಟಿದ್ದು ಅಕ್ಕಿ, ಅವ್ರು ಕೊಟ್ಟಿದ್ದು ಗೋಧಿ, ಅವ್ರು ಕೊಟ್ಟಿದ್ದು ರಾಗಿ, ಅವ್ರು ಕೊಟ್ಟಿದ್ದು ದವಸ ಧಾನ್ಯಗಳನ್ನೆಲ್ಲ ತೆಗೆದುಕೊಂಡು, ರಾಜ ನೀವು ಆಳ್ಗೆ ಎಂದ, ರಾಜ ನೀನು ಚಿರಂಜೀವಿ ಎಂದ. ರಾಜ ಮಲಗಿದವನು ತಕ್ಕಂತೆದ್ದು ಬಿಟ್ಟ. ಯಾರಪ್ಪ ಅದು ಕೂಗಿದ್ದು? ಇಷ್ಟೊಂದು ಜನ ತಗೊಂಡೋದ್ರು, ಒಬ್ಬರು ಕೃತಜ್ಞತೆ ಹೇಳಲೇ ಇಲ್ಲ. ಆದರೆ ಇವನು ಯಾರಪ್ಪ? ನನಗೆ ರಾಜ ನೀನು ಚಿರಂಜೀವಿ ಆಗಿರು ಅಂತ ಹೇಳಿಬಿಟ್ನಲ್ಲ, ನೀನು ವಾಳ್ಗೆ ಅಂತ ಹೇಳಿಬಿಟ್ನಲ್ಲ, ಅದರರ್ಥ ನೀನು ಸದಾ ಕಾಲ ಚೆನ್ನಾಗಿರುವಂತ, ಸದಾ ಕಾಲ ನೀನಿರುವಂತ. ಅವನು ಕಣ್ಬಿಟ್ಟು ನೋಡಿತಾನೆ, ಯಾರೋ ಬಡಪಾಯಿ ಈಸ್ಕೊಂಡು ಅವನಿಗೆ ಕೃತಜ್ಞತೆ ಹೇಳಿದ್ನಲ್ಲ. ಆ ರಾಜ ಅನ್ನಂತೆ ಮಂತ್ರಿಗೆ, ಇವನಿಗೆ ಇನ್ನೊಂದು ಬ್ಯಾಗ್ ಕೊಡು ಅಂತ. ಇನ್ನೊಂದು ಬ್ಯಾಗು ಕೊಟ್ಟಿದ ತಕ್ಷಣ ತಿರ್ಗಾ ಅವನು ವಾಳಿಗೆ ಅಂದಂತೆ, ಇನ್ನೊಂದು ಬ್ಯಾಗು ಕೊಡು ಅಂದಂತೆ. ಅವನು ಎಷ್ಟು ವಾಳಿಗೆ ಅನ್ನೋ, ಎಷ್ಟು ಚಿರಂಜೀವಿ ಆಗಿರೋನ್ನೋ ಎಲ್ಲವನ್ನು ಅವರ ಮನೆಗೆ ಕಳಿಸಿಕೊಟ್ಟನಂತೆ. ಹಾಗಾದ್ರೆ ಪ್ರಿಯ ಸಹೋದರಿಯೇ, ಭೂಲೋಕದಲ್ಲಿ ದೇವರ ಮಕ್ಕಳಾಗೋದು ಜನರೊಂದಿಗೆ ಜಗಳ ಮಾಡೋಕ್ಕಲ್ಲ, ವೈಮನಸ್ಸಿಟ್ಕೊಳ್ಳೋಕ್ಕಲ್ಲ, ಚಾಡಿ ಹೇಳಕ್ಕಲ್ಲ, ಲೋಕದ ದುಷ್ಟ ಆತ್ಮನ ಕಾರ್ಯಗಳನ್ನ ಮಾಡೋಕ್ಕಲ್ಲ. ಪರಲೋಕದ ಸಂಸ್ಥಾನ ನಿನಗೇನು ಹೇಳುತ್ತೋ ಅದನ್ನು ಮಾಡಕ್ಕೆ ನನ್ನ ರಕ್ಷಕನು ನಿಮ್ಮನ್ನು ಹುಡುಕಿ ಬಂದಿದ. ನಾವು ಹುಡುಕಿ ಹೋಗಿಲ್ರಿ, ಮೋಸಸ್ ದೇವ್ರನ್ನ ಹುಡುಕಿ ಹೋಗ್ಲಿಲ್ರಿ. ದೇವರೇ ಮೋಸಸ್ ಹತ್ರ ಬಂದು ನನ್ನ ಕೆಲಸ ಮಾಡು ಅಂತಾನೆ. ಪೌಲ ಹತ್ರ ದೇವರು ಬಂದು ಹೇಳ್ತಾನೆ, ನನ್ನ ಕೆಲಸ ಮಾಡು ಅಂತಾನೆ. ಪೇತ್ರನ ಹತ್ರ ಹೋಗಿ ದೇವ್ರು ಹೇಳ್ತಾನೆ, ನನ್ನ ಕೆಲಸ ಮಾಡು ಅಂತ. ಶಿಷ್ಯನ ಹತ್ರ ಹೋಗಿ ಹೇಳ್ತಾನೆ, ನನ್ನ ಕೆಲಸ ಮಾಡಿ ಅಂತ. ಈ ರಾತ್ರಿ ದೇವರಿಗೆ ಕೂಟದಲ್ಲಿ ಹೇಳೋದು, ನನ್ನ ಜೊತೆ ಮಾತನಾಡುವಂಥವ್ರೆ ಸುಮ್ಮನೆ ಮಾತಾಡಬೇಡ್ರಿ. ನನ್ನ ಕೆಲಸಕ್ಕೆ ಸೇರ್ಕೊಂಡು ನನ್ನ ಕೆಲಸ ಮಾಡೋಕ್ಕೆ ರೆಡಿ ಆಗಿದ್ರೆ ಎವ್ರಿ ಟೈಮ್ ನಿಮ್ಮ ಜೊತೆ ಮಾತಾಡೋಕ್ಕೆ ನಾನು ರೆಡಿ. ಒಂದು ಅಲ್ಲೇಲು ಹೇಳ್ರಿ, ಒಂದು ಅಲ್ಲೇಲು ಹೇಳ್ರಿ. ಹಲ್ಲೆಲೂಯ. ಎಷ್ಟು ಜನ ದೇವ್ರು ನಮ್ಮ ಸಂಗಡ ಇದ್ದಾನೆ ಅಂತೀರಾ? ಕೀರ್ತನೆ 23:4 ವಚನ ಹೇಳ್ತದೆ, ದೇವ್ರು ನಮ್ಮ ಸಂಗಡ ಇದ್ದಾನಂತೆ. ಯೆಶಾಯ 45:2 ಹೇಳ್ತದೆ, ದೇವರು ನಿನ್ನ ಮುಂದೆ ಇದ್ದಾನಂತೆ. ಯೆಶಾಯ 52:12 ಹೇಳ್ತದೆ, ದೇವರು ನಿನ್ನ ಹಿಂಬಲವಾಗಿದ್ದಾನಂತೆ. ಜಕಾರ್ಯ 2:5 ಹೇಳ್ತದೆ, ದೇವರು ನಿನ್ನ ಸುತ್ತಲೂ ಇದ್ದಾನೆ. ಎಷ್ಟು ಜನ ಬಿಲೀವ್ ಮಾಡ್ತೀರಾ? ಇಸ್ರಾಯೇಲ್ ಜನಗಳಿಗೆ
ಮೇಘಸ್ತಂಭವಾಗಿ ಅಗ್ನಿಸ್ತಂಭವಾಗಿ ದೇವ್ರು ನಡೆದ. ಇವಾಗ ಹೊಸ ಒಡಂಬಡಿಕೆಯಲ್ಲಿ ಯೇಸು ಹೇಳಿಬಿಟ್ಟ, ನನ್ನ ಮಗನೇ, ನನ್ನ ಮಗಳೇ, ನನ್ನ ಮಾತು ಕೇಳೋರೆ ಯುಗದ ಸಮಾಪ್ತಿಯ ದಿನದವರೆಗೂ ನಿಮ್ಮ ಸಂಗಡ ನಾನು ಇರ್ತೀನಿ. ಎಷ್ಟೋ ಜನಕ್ಕೆ ನಂಬಿಕೆನೇ ಇಲ್ಲ. ದೇವ್ರು ನಮ್ಮ ಹತ್ರ ಇಲ್ಲ ಬ್ರದರ್ ಅಂತ, ನಮ್ಮ ಮನೇಲಿಲ್ಲ ಬ್ರದರ್, ನಮ್ಮ ಕೆಲಸದಲ್ಲಿಲ್ಲ ಬ್ರದರ್, ನಮಗೆ ಸಮಾಧಾನನೇ ಇಲ್ಲ ಬ್ರದರ್, ನಮಗೆ ನೆಮ್ಮದಿನೇ ಇಲ್ಲ ಬ್ರದರ್. ದೇವ್ರು ಎಲ್ಲಿರ್ತಾನೋ ಅಲ್ಲಿ ಸಮಾಧಾನ ಇರ್ತದೆ. ದೇವ್ರು ಎಲ್ಲಿರಲ್ಲ ಅಲ್ಲಿ ಸಮಾಧಾನ ಇರಲ್ಲ. ದೇವ್ರೆಲ್ಲಿರ್ತಾನೋ ಅವರಿಗೆ ಸೋಲಿಲ್ಲ, ಜಯ ಅಂತ ದೇವರು ವಾಗ್ದಾನ ಮಾಡಿದ್ದಾನೆ. ಈ ರಾತ್ರಿ ಪ್ರೀತಿಯ ದೇವಜನರೇ, ದೇವ್ರು ನಿಮ್ಮ ಸಂಗಡ ಮಾತಾಡ್ತಾ ಇದ್ದಾನೆ. ಕಡೆಯದಾಗಿ ನಾನು ಹೇಳಿ ಮುಗಿಸ್ತೇನೆ. ಯಾಕೋಬ 1:19 ಹೇಳ್ತದೆ, ನೀವು ಮಾತನಾಡುವಾಗ ಮೊದಲು ಕೇಳಿಸ್ಕೊ. ದೇವರು ಮಾತನಾಡುವಾಗ ನೀವು ಕೇಳಿಸ್ಕೊಳ್ಬೇಕಂತೆ. ನೀವು ಮಾತಾಡುವಾಗ ದೇವ್ರು ಕೇಳಿಸ್ಕೊಳ್ತಾನಂತೆ. ಮಾರ್ಕ 11:20 ಹೇಳ್ತದೆ, ನೀನು ಪ್ರಾರ್ಥಿಸುವ ಮೊದಲು, ನಾವು ಪ್ರಾರ್ಥಿಸುವ ಮೊದಲು ದೇವ್ರು ಮಾಡ್ತಾನೆ ಅಂತ ನಂಬಬೇಕಂತ. ಒಂದು ಆಮೇಲೆ ಹೇಳ್ರಿ. ಎಷ್ಟು ಜನ ಉಪವಾಸದಿಂದ ಬಂದಿದ್ದೀರ? ಮಧ್ಯಾಹ್ನ ಊಟ ಮಾಡಿದ್ರ? ಯಾರನ್ನಾದ್ರೂ ಕೂಗುವಾಗ ಮೆಲ್ಲ ಕೂಗ್ತೀರಾ? ಹೆಂಗೆ ಕೂಗ್ತೀರಾ? ಕೇಳಲಿಲ್ಲ ಸಿಸ್ಟರ್, ನೀವು ಹೇಳಿದ್ರು ಹೆಂಗೆ ಅಲ್ಲಿಗೆ ಹೋಗಬೇಕಲ್ಲ, ಅಲ್ಲಿಗೆ ಹೋಗ್ಬೇಕಂದ್ರೆ ಎಲ್ಲಿಂದ ಕೂಗಬೇಕು ಸಿಸ್ಟರ್? ದಾವಿದ ಕುಮಾರನೇ, ಆ ಬಾರ್ತಲೋಮಾಯ ಅವನಿಗೆ ಕಣ್ಣಿಲ್ಲ. ಯೇಸು ಬಗ್ಗೆ ಕೇಳಿದ್ದ ಅವನು. ಯೇಸು ಯಾರ ಜೊತೆ ಮಾತಾಡ್ತಾನೋ, ಯೇಸುನ ಯಾರು ನೋಡ್ತಾರೋ, ಯೇಸು ಯಾರು ಮುಟ್ತಾನೋ, ಯೇಸುನ ಯಾರು ಮುಟ್ತಾರೋ ಅಲ್ಲಿ ಒಂದಲ್ಲ ಒಂದು ಅತಿಶಯ ನಡೆಯುತ್ತೆ ಅಂತ ಗೊತ್ತಿದ್ದ ನಿಮಿತ್ತವಾಗಿ ಆ ಬಾರ್ತಲೋಮಾಯ ಕೇಳ್ತಾನೆ, ಈ ದಾರಿಯಲ್ಲಿ ಯಾರು ಬರ್ತಾ ಇದ್ದಾರೆ? ಇಷ್ಟೊಂದು ಗದ್ದಲ ಏನು? ಕಾರಣ ಏನಂತ ಹೇಳುವಾಗ ಒಬ್ಬ ಹೇಳ್ತಾನೆ, ಈ ದಾರಿಯಲ್ಲಿ ಯೇಸು ಸ್ವಾಮಿ ಬರ್ತಾ ಇದ್ದಾನೆ. ಆ ಶಬ್ದ ಕೇಳಿದ ತಕ್ಷಣ ಅವನು ಒಂದೇ ನಂಬಿಕೆ ಬಂದುಬಿಡ್ತು, ನನಗೆ ಯೇಸು ಮುಟ್ಟಿಬಿಟ್ರೆ ಏನೋ ಹಾಗೆ ಆಗುತ್ತೆ. ಆಮೇನ್. ಏನೋ ಆಗುತ್ತೆ ಅಂತ ಅವನಿಗೆ ಕಾನ್ಫಿಡೆನ್ಸ್ ಬಂದ್ಬಿಡ್ತು. ಬಂದಿದ್ದಕ್ಕೇನೆ ಒಬ್ಬ ಬಾಯಿ ಮುಚ್ಚಿರ್ಬೋದು, ಎತ್ಕೊಳ್ಳೋಕೆ ದೂರ ಬಿಟ್ಟುಬಿಟ್ಟಿರ್ಬೋದು, ಅವನಿಗೆ ಗದರ್ಸಿದ್ರು, ಅವನಿಗೆ ಬೈದರು, ಅವನಿಗೆ ಗೇಲಿ ಮಾಡಿದ್ರು, ಬಾಯಿ ಮುಚ್ಕೊಂಡು ಕೂತ್ಕೊ ಅಂತ ಹೇಳಿದ್ರು, ಯಾರ ಮಾತಿಗೂ ಕಿವಿಗೊಡ್ಲಿಲ್ಲ. ಪ್ರವಾದಿ ಹೇಳ್ತಾನೆ, ಲೋಕದ ಮಾತಿಗೆ ಕಿವಿಗೊಟ್ರೆ ನೀವು ಸತ್ತೋಗ್ಬಿಡ್ತೀರಾ, ದೇವರ ಮಾತಿಗೆ ಕಿವಿಗೊಟ್ರೆ ನೀವು ಬದುಕ್ತೀರಾ. ಹಲ್ಲೆಲೂಯಾ. ಅವನು ಸ್ಪಷ್ಟವಾಗಿ ಹೇಳ್ತಾನ್ರಿ, ಯೆಶಾಯ ಪ್ರವಾದಿ, ನಿಮ್ಮ ಕಿವಿಯನ್ನು ದೇವರ ಕಡೆಗೆ ತಿರುಗಿಸ್ರಿ, ಆಗ ನೀವು ಬದುಕಿ ಬಾಳುವಿರಿ. ಲೋಕದ ಕಡೆಗೆ ತಿರುಗಿದ್ರೆ ಬದುಕಲ್ಲ ನಾವು. ಪರಲೋಕದ ದೇವರ ಸ್ವರಕ್ಕೆ ಕಿವಿಗೊಡೋದಾದ್ರೆ ಜೀವಂತವಾಗಿರ್ತೀರಂತೆ. ಬಾರ್ತಲೋಮಾಯ ಯೇಸು ಎಷ್ಟು ದೂರದಲ್ಲಿದ್ನೋ ಗೊತ್ತಿಲ್ಲರಿ, ಅವನು ಕೂಗಿದ ಶಬ್ದ ಯೇಸು ಕಿವಿಗೆ ಬಿದ್ದ ಕೂಡಲೇ ಯೇಸು ಎಲ್ಲರನ್ನ ಬಿಟ್ಟು ಆ ಬಾರ್ತಲೋಮಾಯನ ಬಳಿಗೆ ಬಂದು ನಿಂತ್ಕೊಳ್ತಾನೆ. ಯಾರೋ ಹೇಳಿದ್ರು, ಯೇಸು ನಿನ್ನ ಹತ್ರನೇ ಇದ್ದಾನಮ್ಮ. ಸಿಸ್ಟರ್ ಎಲ್ಲಿದ್ದೀರಾ? ಯೇಸು ನಿಮ್ಮ ಹತ್ರ ಇದ್ದಾರೆ. ಯೇಸು ಬಂದವನೇ ಅಂತ ಹೇಳಿದ ತಕ್ಷಣ ಅವನು ಹೇಳ್ತಾನೆ, ಯೇಸು ಬಂದಿದ್ದಾರಾ? ಯೇಸು ಕೇಳೋ ಪ್ರಶ್ನೆ, ಬಾರ್ತಲೋಮಾಯ, ನನ್ನ ಯಾಕಪ್ಪ ನೀನು ಇಷ್ಟು ಕೂಗ್ತೀಯ? ನನ್ನಿಂದ ನಿನಗೇನಾಗಬೇಕು? ಈ ರಾತ್ರಿ ಸ್ವರ ನಂಬೋರಿಗೆ ದೇವ್ರು ಕೇಳ್ತಾ ಇದ್ದಾನೆ. ಈ ರಾತ್ರಿ ಸ್ವರ ನಂಬೋರಿಗೆ ದೇವ್ರು ಕೇಳ್ತಾ ಇದ್ದಾನೆ. ನನ್ನ ಹುಡುಕಿ ಮನೆಗೆ ಬಂದಿದೆಯಲ್ಲ, ನಾನು ಏನು ಮಾಡಬೇಕಂತ ಇಷ್ಟಪಡ್ತೀಯ? 38 ವರ್ಷಗಳ ಕಾಲ ಆ ಬೆತಸ್ತ ಕೊಳದ ಬಳಿ ಒಬ್ಬ ಕೂತ್ಕೊಂಡಿದ್ದಾನೆ. ಅವನು ಹೇಳ್ತಾನೆ, ಯೇಸು ಬಂದು ಕೇಳ್ತಾರೆ, ನಿನಗೂ ಆ ನೀರಲ್ಲಿ ಇಳಿಯೋಕ್ಕೆ ಆಸೆನಾ? ಅವನು ಹೇಳ್ತಾನೆ, ಹೌದು ಸ್ವಾಮಿ. ಅವನು ಯೇಸುಗೆ ಒಂದು ಮಾತು ಹೇಳ್ತಾನೆ, ಈ ಕೊಳದ ವಿಶೇಷತೆ ಏನಪ್ಪ ಅಂದರೆ, ನೀರು ಉಕ್ಕುವಾಗ ಯಾರು ಹೋಗಿ ಆ ಕೊಳದಲ್ಲಿ ಇಳಿತಾರೋ, ಎಂಥ ರೋಗನೇ ಆಗಿರಲಿ ಅವರಿಗೆ ಸ್ವಸ್ಥತೆ ಆಗುತ್ತೆ. ಆ ನೀರನ್ನು ಉಕ್ಕಿಸೋದು ಯಾರು? ಅವನು ಹೇಳ್ತಾನೆ, ನೀರನ್ನು ಉಕ್ಕಿಸೋದು, ಆ ಉಕ್ಕಿಸೋದಕ್ಕೆ ಒಬ್ಬ ದೇವದೂತ ಬರ್ತಾನೆ.
ಆ ದೇವದೂತ ಬಂದು ನೀರನ್ನು ಯಾವಾಗ ಉಕ್ಕಿಸ್ತಾನೋ ಆ ಸಮಯವನ್ನು ನೋಡಿ ಯಾವ ರೋಗದವರು ಹೋಗಿ ಇಳಿದು ಎದ್ದು ಬರ್ತಾರೋ, ಇಳಿಯುವಾಗ ರೋಗ, ಎದ್ದು ಬರುವಾಗ ರೋಗ ಇಲ್ಲ. ಇವತ್ತು ಆ ಜೀವ ಜಲ ಬೇರೆ ಯಾರು ಅಲ್ಲ, ಯೇಸುನೇ. ಆ ಯೇಸು ಹತ್ರ ಯಾರು ಬಂದು ಹೋಗ್ತಾರೋ ನಿಜವಾಗ್ಲೂ ಬರುವಾಗ ರೋಗ, ಹೋಗುವಾಗ ರೋಗ ಇರಲ್ಲ ಅಂತೆ. ಆ 38 ವರ್ಷದ ರೋಗಿ ಕೇಳ್ತಾರೆ, ಯೇಸು ನಿನಗೆ ಬಿಡುಗಡೆ ಆಗೋದಕ್ಕೆ ಮನಸ್ಸಿದೆಯಾ? ಅವನು ಹೇಳ್ತಾನೆ, ಸ್ವಾಮಿ 38 ವರ್ಷಗಳಿಂದ ಈ ಸಮಸ್ಯೆಯಲ್ಲಿ ಬಿದ್ದಿದ್ದೀನಿ. ನನ್ನನ್ನು ಯಾರು ಎತ್ಕೊಂಡು ಹೋಗಿ ಆ ಕೊಳದಲ್ಲಿ ಇಳಿಸ್ಲಿಲ್ಲಪ್ಪ. ನನಗೆ ಇಳಿಸೋಕ್ಕೆ ಆಗ್ತಾನೂ ಇಲ್ಲ. ಎಲ್ಲ ಅವರವ್ರ ಸ್ವಾರ್ಥ ನೋಡಿಕೊಂಡು ಅವರ ರೋಗದ ನಿಮಿತ್ತ ಅವರು ಓಡಿ ಅವರೇ ಬಿಡುಗಡೆ ಆಗಿ ಹೋಗ್ತಾ ಇದ್ದಾರೆ. ನನ್ನನ್ನು ಬಿಡಿಸೋರು ಯಾರೂ ಇಲ್ಲ. ಹಾಗಾದರೆ ಒಂದು ಟೈಮ್ ದೇವರು ನಿಗದಿ ಮಾಡಿದ್ದಾನೆ. ಆ ಟೈಮ್ ಬರುವಾಗ ನಿಮ್ಮನ್ನು ಯಾರೂ ತಡೆಯೋಕ್ಕಾಗೋದೇ ಇಲ್ಲರಿ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದಿದ್ದಾನೆ. ನಿಮ್ಮನ್ನು ರಕ್ಷಣೆ ಕೊಟ್ಟಂತ ದೇವರು ಹೇಳ್ತಾನೆ, ನನ್ನ ಮಾತಿಗೆ ಕಿವಿಗೊಡುವುದಾದರೆ ನಿಮಗೆ ಯಾವ ಕೇಡು ಸಂಭವಿಸುವುದಿಲ್ಲ. ಎಂಥ ಕೇಡಲಿದ್ದರೂ ನನ್ನ ಯೇಸು ಅದನ್ನು ಬಿಡಿಸ್ಕೊಂಡು ಕರ್ಕೊಂಡು ಬರ್ತಾರಂತೆ. ಈ ರಾತ್ರಿ ಪ್ರಿಯ ದೇವ ಜನರೇ, ನೀವು ಮಾತಾಡುವಾಗ ದೇವ್ರು ಕೇಳಿಸ್ಕೊಳ್ತಾನೆ. ದೇವ್ರು ಮಾತಾಡುವಾಗ ನೀವು ಕೇಳಿಸ್ಕೊಳ್ಳೋಕೆ ರೆಡಿ ಇದ್ದೀರಾ? ಎಷ್ಟು ಜನ ದೇವ್ರ ಮಾತನ್ನ ಕೇಳಿಸ್ಕೊಳ್ತಾ ಇದ್ದೀರಾ? ಹೆಂಗೆ ಕೇಳಿಸ್ಕೊಳ್ತಾ ಇದ್ದೀರಾ ಸಿಸ್ಟರ್? ಈಗ ಪಾಸ್ಟ್ರು ಪ್ರೇಯರ್ ಮುಗಿಸಿದ ತಕ್ಷಣ ನನ್ನ ಮನವೇ ಅಂದರೆ ಹೆಂಗಿರ್ತದೆ, ನೀವೆಲ್ಲ ಪಾಸ್ಟ್ರಿಗಿಂತ ಭಾಳ ಸ್ಪೀಡಾಗಿ ಹೇಳ್ಬಿಟ್ಟು ಹೊಡೋಗ್ಬಿಟ್ಟಿರ್ತಾರೆ. ಇಲ್ಲ 1 ಅವರ್ ಕೂತಿರ್ತೀರ, ತಿರ್ಗಾ ನನ್ನ ಮನವಿ ಹೇಳಿ ಮುಗಿಸಿದ ತಕ್ಷಣ 1 ಅವರ್ ಕೂತ್ಕೊಳ್ತೀರ. ಪ್ರೇಯರ್ ಮುಗಿತಂತ ಎದ್ದು ಬಿದ್ದು ಓಡೋಯ್ತೀರ. ಹಂಗೆ ದೇವ್ರಲ್ಲಿ ಮಾತಾಡಿದ ಎಲ್ಲಿ ಕೇಳಿಸ್ಕೊಳ್ತೀರ? ಇಲ್ಲಿ ಓಕೆ, ನಿಮ್ಮ ಮನೇಲಿ ನಾನು ಹೇಳ್ತಾ ಇರೋದು, ನಿಮ್ಮ ಮನೇಲೂ ನೋಡಿಬೇಕಾದ್ರೆ ನೀವು ಕುಟುಂಬದ ಪ್ರಾರ್ಥನೆ ಮುಗಿದಾಗ, ವೈಯಕ್ತಿಕ ಪ್ರಾರ್ಥನೆ ಮುಗಿದಾಗ ಯಾರಾದರೂ ದೇವರು ಮಾತಾಡ್ತಾನೆ ಅಂತ ನಂಬಿ ಕಾಯ್ಕೊಂಡು ಕೂತ್ಕೊಳ್ತೀರಾ? ಕಾಯೋನ ಜೊತೆ ದೇವ್ರು ಮಾತಾಡ್ತಾರೆ, ಓಡೋನ ಜೊತೆ ಮಾತಾಡಲ್ಲ, ಬೇರೆ ಕಡೆ ಗಮನ ಕೊಡೋನ ಜೊತೆ ಮಾತಾಡಲ್ಲ, ತಿರಸ್ಕಾರ ಮಾಡೋನ ಜೊತೆ ಮಾತಾಡಲ್ಲ. ನಾವೇನು ಅನ್ಕೊಂಡ್ಬಿಟ್ಟಿದ್ದೀವಿ, 2 ಅವರ್ ಪ್ರೇಯರ್ ಮಾಡಿದ್ದೀನಿ ರೀ, ಸಾಕಾಗಿಲ್ವ ದೇವರಿಗೆ ಅಂತೀವಿ. 2 ಅವರ್ ಬೇಡ, 2 ನಿಮಿಷ ಮಾಡಿ ಸಾಕು. ನಿನ್ನ ಜೊತೆ ಹೃದಯ ಬಿಚ್ಚಿ ದೇವ್ರು ಮಾತಾಡ್ತಾರೆ. ನೀನು ಮಾಡೋ ಪ್ರಾರ್ಥನೆ ಮನಸ್ಸಾರೆ ಇರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದಾವೀದ ದೇವ್ರ ಜೊತೆ ಮಾತಾಡ್ತಾನೆ ಇದ್ದ. ಮಾತಾಡ್ತಾ ಇದ್ದಿದ್ದಕ್ಕೆ ದೇವರು ಎಲ್ಲರನ್ನ ಬಿಟ್ಟು ದಾವೀದ್ಗೆ ಹೇಳ್ತಾರೆ, ಈ ದಾವೀದಿದ್ದಾನಲ್ಲ ಅವನು ನನ್ನ ಹೃದಯ ಒಪ್ಪುವ ಮನುಷ್ಯ. ಯಾರೂ ಅಲ್ಲೆಲ್ಲೂ ಹೇಳಲಿಲ್ಲ, ಅವನು ತಾನೇ ಬ್ರದರ್, ನಾವಲ್ವಲ್ಲ. ದಾವೀದ್ ತಾನೇ ದೇವ್ರಿಗೆ ಒಪ್ಪೋ ಮನುಷ್ಯ. ನೀನು ನಂಬಿದ್ರೆ ನೀನು ಒಪ್ಪೋ ಮನುಷ್ಯ ಆಗ್ಬಿಡ್ತ. ಹಲ್ಲೆಲೂಯಾ. ಈಗ ದಾವೀದ್ ಥರ ಇವತ್ತು ಹುಡುಕ್ತಾ ಇದ್ದೀರಾ? ದಾವೀದ್ ಥರ ನಿಮ್ಮ ಹೃದಯ ಇದೆಯಾ? ಪ್ರೀತಿಯ ದೇವಜನರೇ, ಈ ರಾತ್ರಿ ನನ್ನ ಮಾತಿಗೆ ಕಿವಿಗೊಡುವವರು ಯಾವ ಕೇಡಿಗೂ ಭಯಪಡದೆ ಅವರು ಸುರಕ್ಷಿತರಾಗಿರ್ತಾರಂತೆ. ದೇವ್ರು ನಿಮ್ಮ ಜೊತೆ ಮಾತಾಡೋಕ್ಕೆ ಇಷ್ಟಪಡ್ತಾನೆ, ನಿಮ್ಮ ಮಾತನ್ನು ಕೇಳಿಸ್ಕೊಳ್ಳೋಕೆ ಇಷ್ಟಪಡ್ತಾನೆ, ನಿಮ್ಮನ್ನು ಬಿಡಿಸೋದಕ್ಕೆ ಇಷ್ಟಪಡ್ತಾನೆ, ನಿಮ್ಮನ್ನು ಮೇಲಕ್ಕೆ ತರೋಕ್ಕೆ ಇಷ್ಟಪಡ್ತಾನೆ. ಅದಕ್ಕೆ ಕೀರ್ತನೆ 20ನೇ ಅಧ್ಯಾಯದಲ್ಲಿ 1ನೇ ವಚನ ಹೇಳ್ತದೆ, ಇಕ್ಕಟ್ಟಿನಲ್ಲಿ ಯೆಹೋವನು ನಿನ್ನ ಇಕ್ಕಟ್ಟಿನಲ್ಲಿ ಯೆಹೋವನು, ನೀವು ಹೇಳಬೇಕು, ಇಕ್ಕಟ್ಟಿನಲ್ಲಿ ಯೆಹೋವನು ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಾನೆ. ಇನ್ನೊಂದು ವಚನ ಹೇಳ್ತೀವಿ ಸಿಸ್ಟರ್, ಯಾಕೋಬನ ದೇವರು, ಯಾಕೋಬನ ದೇವರ ನಾಮವು, ನೀವು ಹೇಳಬೇಕು, ನನ್ನನ್ನು ಯಾಕೋಬನ ದೇವರ ನಾಮ ಉದ್ಧಾರ ಮಾಡ್ತದೆ. ಎಲ್ಲ ನಾಮಕ್ಕಿಂತ ಮೇಲಾದ ನಾಮ ಹೇಳ್ರಿ ಗಟ್ಟಿಯಾಗಿ. ನೀವು ಇಸ್ರಾಯೇಲ್ ಜನ ಹೇಳಿದಕ್ಕೆ ಉದ್ಧಾರ ಆದ್ರಂತೆ. ನಾವು ಯಾವಾಗಲೂ ಒಂದು ಸಾರಿ ಹೇಳೋದಕ್ಕೆ ಉದ್ಧಾರನೂ ಆಗಲ್ಲ, ಉದ್ಧಾರನೂ ಆಗಲ್ಲ. ನೀವು ಹೇಳ್ಕೊಂಬನ್ರಿ, ನೀವು ಉದ್ಧಾರನೂ ಆಯ್ತಿಲ್ಲ, ಉದ್ಧಾರನೂ ಆಯ್ತು. ಡಾಕ್ಟ್ರ್ ಹತ್ರ ಹೋಗಿ ಹೇಳ್ತೀವಿ, ನನ್ನ ಮಗ ಉದ್ಧಾರನೇ ಆಗಿಲ್ಲ ಬ್ರದರ್ ಅಂತ. ಡಾಕ್ಟ್ರು ಏನೇನೋ ಕೊಡ್ತಾನೆ, ಬೂಸ್ಟ್ ತಗೋ, ಅದು ತಗೋ, ಇದು ತಗೋ ಅಂತ. ಅವನ ಮಾತು ಮೇಲೆ ನಂಬಿಕೆ ಇರೋದು, ದೇವ್ರ ಮೇಲೆ ನಂಬಿಕೆ ಇಲ್ಲ ನಮ್ಗೆ. ನಾವ್ಯಾರು ಯಾರಾದರೂ ನಾವು ಕೇಳಿದ ತಕ್ಷಣ ಏನಂತೀವಿ? ಬಿಲೀವರ್ಸ್ ಅಂತೀವಿ. ಯಾರನ್ನ ಬಿಲೀವ್ ಮಾಡ್ತಾ ಇದ್ದೀವಿ? ನೀವು ನಿಜವಾದ ಬಿಲೀವರ್ ಆಗಿ
ದೇವ್ರು ನಿಮ್ಮ ಜೊತೆ ಸದಾಕಾಲ ಇರ್ತಾನೆ. ದೇವ್ರು ನಿಮ್ಮ ಜೊತೆ ಮಾತಾಡ್ತಾನೆ. ನಿಮ್ಮನ್ನ ಕೈ ಬಿಡೋದೇ ಇಲ್ಲ. ದೇವ್ರು ಅದೇ ಇಷ್ಟಪಡ್ತಾನೆ. ನಾನು ಮಾತಾಡೋಕ್ಕೆ ರೆಡಿ ಇದ್ದೀನಿ, ನೀವು ರೆಡಿ ಇದ್ದೀರಾ? ನಾನು ಬಿಡ್ಸೋಕ್ಕೆ ರೆಡಿ ಇದ್ದೀನಿ, ನೀವು ರೆಡಿ ಇದ್ದೀರಾ? ನಾನು ಕಳ್ಸೋಕ್ಕೆ ರೆಡಿ ಇದ್ದೀನಿ, ನೀವು ರೆಡಿ ಇದ್ದೀರಾ? ಯುದ್ಧ ಮಾಡಿ ಜಯ ಕೊಡೋಕ್ಕೆ ನಾನು ರೆಡಿ ಇದ್ದೀನಿ, ನೀವು ಚಾಲೆಂಜ್ ಆಗೋಕ್ಕೆ ನೀವು ರೆಡಿ ಇದ್ದೀರಾ? ಯಾರೋ ಬರ್ತಾರೆ ನಿಮ್ಮ ಹತ್ರ ಹೊಟ್ಟೆ ನೋವು ಅಂತ, ಏಸು ನಂಬಮ್ಮ ಬಿಡಿಸಿದ್ರು ಬಿಡಿಸ್ಬೋದು ಅಂತ ಎರಡೂ ನಾವೇ ಹೇಳ್ಬಿಡ್ತೀವಿ. ನಾವು ಹೇಳಬೇಕು, ಏಸು ನಂಬು, ನಿನಗೆ ಬಿಡುಗಡೆ ಆಗುತ್ತೆ. ಆ ಕಾನ್ಫಿಡೆನ್ಸಲ್ಲಿ ನೀವು ಹೇಳಬೇಕು. ನಂಬಮ್ಮ, ಒಂದು ವೇಳೆ ಬಿಡುಗಡೆ ಆದರೂ ಆಗ್ಬೋದಮ್ಮ ಅಂದರೆ ಇವನು ಯಾರಪ್ಪ ಇವನು ಅಂತನು. ನೀವು ಕಾನ್ಫಿಡೆನ್ಸಲ್ಲಿ ಹೇಳ್ರಿ, ನಿಮ್ಮ ರೋಗ ನಿಮ್ಮ ಹತ್ರ ಬರೋದೇ ಇಲ್ಲ. ನಿಮ್ಮ ರೋಗ ನಿಮ್ಮ ಹತ್ರ ಬರೋದೇ ಇಲ್ಲ. ಈ ರಾತ್ರಿ ನೀವು ನಂಬೋದಾದರೆ ದೇವರ ಮಹಿಮೆನ ನೀವು ನೋಡೋರಾಗಿರ್ತೀರಿ. ನಾವೆಲ್ಲ ಕಣ್ಗಳು ಮುಚ್ಚೋಣ, ನಮ್ಮ ದೇವರಿಗೆ ಕೇಳೋಣ, ಸ್ವಾಮಿ ಹೌದಪ್ಪ, ನಾವು ಪ್ರಾರ್ಥನೆ ಮಾಡೋಕ್ಕೆ ಮುಂಚೆ ನಂಬ್ತೀವಿ, ನಮ್ಮ ಮಾತನ್ನ ನೀನು ಕೇಳ್ತೀಯ. ಹೌದು ದೇವರೇ, ನಾವು ಬೇರೆಯವ್ರನ್ನ ದ್ವೇಷ ಮಾಡೋಕ್ಕೆ ಮುಂಚೆ ಅವ್ರನ್ನ ಪ್ರೀತಿ ಮಾಡೋಗೆ ಮಾಡಪ್ಪ. ಹೌದು ದೇವರೇ, ನಾವು ಸಾಯುವ ಮೊದಲು ದೇವರಿಗಾಗಿ ಜೀವಿಸಬೇಕಂತ ಒಂದು ತೀರ್ಮಾನ ಮಾಡಬೇಕು. ಸತ್ತ ಮೇಲೆ ದೇವರಿಗಾಗಿ ಜೀವಿಸೋಕ್ಕಾಗಲ್ಲ, ಇರುವಾಗಲೇ ದೇವರಿಗಾಗಿ ಜೀವಿಸಬೇಕು. ಅದಕ್ಕೆ ಪೌಲ್ ಹೇಳ್ತಾನೆ, ಸಾಯಕ್ಕೆ ಮೊದಲೇ ನಿನಗೋಸ್ಕರ ಸತ್ತಂತ ಯೇಸುವಿಗಾಗಿ ಜೀವಿಸು. ಸಾಯಕ್ಕೆ ಮೊದಲು ನಿನಗಾಗಿ ಸತ್ತಂತ ಯೇಸುವಿಗಾಗಿ ಜೀವಿಸ್ತೇನೆ ಅಂತ ಒಂದು ತೀರ್ಮಾನ ನೀನು ಮಾಡುವುದಾದರೆ, ಯೇಸುವಿಗಾಗಿ ಜೀವಿಸ್ತೇನೆ ಅಂತ ತೀರ್ಮಾನ ಮಾಡುವುದಾದರೆ, ಸದಾಕಾಲ ಯೇಸುವಿನೊಂದಿಗೆ ಮಾತನಾಡ್ತೇನೆ ಅಂತ ತೀರ್ಮಾನ ಮಾಡುವುದಾದರೆ, ಯೇಸುವಿನ ಕಾರ್ಯಗಳನ್ನು ಏನೋ ತಾನೇ ಅಂತ ಅಲ್ಲ, ಆಸಕ್ತಿಯಿಂದ ನಾನು ಮಾಡ್ತೇನೆ ಅಂತ ನೀನು ಹೇಳುವುದಾದರೆ, ನಿನ್ನ ಜೊತೆಯಲ್ಲಿ ನನ್ನ ದೇವರು ಸದಾಕಾಲ ಇದ್ದು ನಿನ್ನನ್ನು ಬಲಪಡಿಸಿ ನಡೆಸೋದಕ್ಕೆ ಶಕ್ತನಾಗಿದ್ದ. ಎಲ್ಲರೂ ದೇವರ ಸಮ್ಮುಖದಲ್ಲಿ ಎದ್ದು ನಿಂತುಕೊಳ್ಳೋಣ. ಥ್ಯಾಂಕ್ ಯು, ಹೋಲಿ ಸ್ಪಿರಿಟ್ ಆಫ್ ಗಾಡ್.